ಬೆಂಗಳೂರಲ್ಲಿ ಇತ್ತೀಚೆಗೆ ನಡೆದ ಬಿಕ್ಲು ಶಿವು ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 5 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಆದರೆ ಈ ಪ್ರಕರಣದ 5ನೇ ಆರೋಪಿಯಾಗಿರುವ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಎದುರಾಗಿದೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಗೆ ಹಾಜರಾಗಲಿದ್ದಾರೆ ಭೈರತಿ ಬಸವರಾಜ್. ಪುಲಕೇಶಿ ನಗರ ಅಥವಾ ಭಾರತಿ ನಗರ 2 ಠಾಣೆಯಲ್ಲಿ ಯಾವುದಾದ್ರೂ ಒಂದು ಠಾಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಕೆಜಿಹಳ್ಳಿ ಎಸಿಪಿ ಪ್ರಕಾಶ್ ರಾಠೋಡ್, ಹಲಸೂರು ಎಸಿಪಿ ರಂಗಪ್ಪ, ಭಾರತೀನಗರ ಎಸಿಪಿ ಗೀತಾ ಮೂವರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ, ವಿಚಾರಣೆ ನಡೆಯುತ್ತೆ. ಈಗಾಗಲೇ 100ಕ್ಕೂ ಹೆಚ್ಚು ಪ್ರಶ್ನೆಗಳ ಪಟ್ಟಿಯೊಂದನ್ನು ರೆಡಿ ಮಾಡಿಕೊಂಡಿದ್ದಾರೆ ಪೊಲೀಸರು. ಇಡೀ ವಿಚಾರಣೆಯನ್ನ ಸಿಸಿಟಿವಿ ಕಣ್ಗಾವಲಲ್ಲೇ ನಡೆಸೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಯಾವ ಸ್ಟೇಷನ್ಗೆ ಬರ್ತಾರೆ ಅನ್ನುವ ಖಚಿತ ಮಾಹಿತಿ ಇಲ್ಲದೇ ಇರೋ ಕಾರಣ 2 ಸ್ಟೇಷನ್ಗಳಲ್ಲಿ ಬಿಗಿ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಕೋರ್ಟ್ ಸೂಚನೆ ಮೇರೆಗೆ, ಅಂದ್ರೆ ಕೋರ್ಟ್ನಲ್ಲಿ ಕಾನೂನಾತ್ಮಕವಾಗಿ ನಾನು ಹೋರಾಡ್ತೀನಿ ಅಂತಂದಿದ್ದ ಭೈರತಿ ಬಸವರಾಜ್ ಕಾನೂನಾತ್ಮಕ ಹೋರಾಟದಲ್ಲಿ ಹಿನ್ನಡೆ ಪಡೆದ್ರು. ಕೋರ್ಟ್ ಹೇಳ್ತು, ಹೈಕೋರ್ಟ್ ಹೇಳ್ತು, ಹೋಗಿ ವಿಚಾರಣೆಯನ್ನು ಎದುರಿಸಿ ಆಮೇಲೆ ನೋಡೋಣ ಅನ್ನೋ ರೀತಿಯಲ್ಲಿ. ಹಾಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗಬಹುದು. ಮೊನ್ನೆ ಗುರುವಾರವಷ್ಟೇ ಅವರಿಗೆ ನೋಟಿಸ್ ಸರ್ವ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಆ ನೋಟಿಸ್ಗೆ ಉತ್ತರ ರೂಪವಾಗಿ ಇವತ್ತು ಭೈರತಿ ಬಸವರಾಜ್ ಭಾರತೀನಗರ ಅಥವಾ ಪುಲಕೇಶಿ ನಗರ 2ರಲ್ಲಿ ಯಾವುದಾದ್ರೂ ಒಂದು ಠಾಣೆಗೆ ಹೋಗಿ ವಿಚಾರಣೆಯನ್ನು ಎದುರಿಸ್ತಾರೆ. ಆ ವಿಚಾರಣೆಯನ್ನು ಮಾಡೋದಕ್ಕೆ 3 ಸ್ಟೇಷನ್ಗಳ ಎಸಿಪಿಗಳ ನೇತೃತ್ವದಲ್ಲಿ 100ಕ್ಕೂ ಹೆಚ್ಚು ಕ್ವೆಶ್ಚನೇರ್ಗಳು, ಸಿಸಿಟಿವಿ ಕಣ್ಗಾವಲು ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ವೆಂಕಟೇಶ್ ಮಾಹಿತಿಯನ್ನು ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಬಿಜೆಪಿ ಶಾಸಕರ ಬಂಧನ ಆಗುತ್ತಾ ಅನ್ನೋದೇ ಪ್ರಮುಖ ಪ್ರಶ್ನೆ. ಯಾವಾಗ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅನ್ನೋ ಹಲವು ವಿಚಾರಗಳಿದೆ. ಬಂಧನ ಆಗುವಂತ ಸಾಧ್ಯತೆಗಳೆಷ್ಟು? ಪ್ರಣುತ್, ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಶಾಸಕರಿಗೆ ಒಂದು ಕಂಟಕ ಎದುರಾಗಿರುವಂತಹದ್ದು. ಅಂದರೆ ಈ ಪ್ರಕರಣದಲ್ಲಿ ಈಗಾಗಲೇ ಕೆಲವು ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಹಾಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಶಾಸಕರಿಗೂ ಕೂಡ ಒಂದು ನೋಟಿಸನ್ನು ಕೊಟ್ಟಿರುವಂಥದ್ದು. ಇವತ್ತು ಅವರು ವಿಚಾರಣೆಗೆ ಬರಬೇಕಾಗುತ್ತೆ. ಯಾಕಂದರೆ ಈ ಒಂದು ಪ್ರಕರಣದಿಂದ ತಪ್ಪಿಸಿಕೊಳ್ಳೋ ಉದ್ದೇಶದಿಂದಾಗಿ ಅವರು ಕೋರ್ಟ್ ಮೆಟ್ಲೇರಿದ್ರು. ಆದರೆ ನ್ಯಾಯಾಲಯವು ಕೂಡ ಅವರಿಗೆ ಒಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀನಗರ ಪೊಲೀಸ್ ಠಾಣೆಗೆ ಅವರು ವಿಚಾರಣೆಗೆ 11:30ಕ್ಕೆ ಬರ್ತೀನಿ ಅಂತ ಕೂಡ ಹೇಳಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಠಾಣೆಯ ಸುತ್ತಲೂ ಕೂಡ ಒಂದು ಬಿಗಿ ಪೊಲೀಸ್ ಭದ್ರತೆಯನ್ನು ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಈ ಒಂದು ಡಿವಿಷನ್ನಲ್ಲಿರುವಂತಹ ಪೊಲೀಸರು ಸೇರಿದಂತೆ KSRP ವಾಹನವನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿರುವಂಥದ್ದು. ಯಾಕಂದರೆ ಶಾಸಕರು ಬಂದಂಥ ಸಂದರ್ಭದಲ್ಲಿ ಅವರ ಆಪ್ತರು ಯಾರಾದರೂ, ಅವರ ಅಭಿಮಾನಿಗಳು ಯಾರಾದರೂ ಬರ್ತಾರಾ ಅವರನ್ನು ನೋಡೋದಕ್ಕೆ ಅಂತ ಹೇಳಿ. ಅಲ್ಲದೆ ಸಾರ್ವಜನಿಕರು ಕೂಡ ಹೆಚ್ಚಾಗಿ ಈ ಒಂದು ರಸ್ತೆಯಲ್ಲಿ ಓಡಾಡೋದ್ರಿಂದಾಗಿ ಸಹಜವಾಗಿಯೇ ಕೂಡ ತೊಂದರೆ ಆಗುತ್ತೆ. ಅದ್ಯಾವುದೋ ರೀತಿಯಲ್ಲಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಸದ್ಯಕ್ಕೆ ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಒಂದು ACP ಅವರ ಒಂದು ಕಣ್ಗಾವಲಿನಲ್ಲಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ತನಿಖೆಯನ್ನು ಮಾಡ್ತಾರೆ. ತನಿಖೆಯ ಭಾಗವಾಗಿ ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಅವರು ಸಿದ್ಧಪಡಿಸಿಕೊಂಡಿದ್ದಾರೆ. ಈಗ ಸದ್ಯ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಈಗ ಒಂದು ಸಕಲ ಸಿದ್ಧತೆಯನ್ನು ಕೂಡ ಆಗಿರುವಂಥದ್ದನ್ನು ಗಮನಿಸಬಹುದಾಗಿರುವಂಥದ್ದು. ಪ್ರಣುತ್, ಓಕೆ ವೆಂಕಟೇಶ್, ಮಾತಾಡಿಸ್ತೀನಿ ನಿಮ್ಮನ್ನ. ಆರಕ್ಷಕರು ಅಂತ ನಾವು ಕರಿತೀವಿ. ಆರಕ್ಷಕರು ಅಂತಂದ್ರೆ ನಮ್ಮನ್ನು ರಕ್ಷಣೆ ಮಾಡೋರು ಅಂತ. ಆದ್ರೆ ರಕ್ಷಣೆ ಮಾಡೋರು ಯಾರನ್ನು ರಕ್ಷಣೆ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ಈ ಪ್ರಕರಣದಲ್ಲೂ ಕೂಡ ಪೊಲೀಸರು ಕರ್ತವ್ಯ ಲೋಪ ಎಸಗಿದ್ದಾರೆ ಅನ್ನುವಂಥ ಆರೋಪ ಕೇಳಬರ್ತಾರೆ ಹಿನ್ನೆಲೆಯಲ್ಲಿ ತಲೆದಂಡ ಆಗುವ ಸಾಧ್ಯತೆ ಇದೆ. ಬಿಕ್ಲು ಶಿವ, ಶಾಸಕ ಭೈರತಿ, ಆರೋಪಿ ಜಗ್ಗ ನಡುವೆ ಜಮೀನು ವ್ಯಾಜ್ಯ ಇತ್ತು. ಕಿತ್ಕನೂರಿನ ಸರ್ವೆ ನಂಬರ್ 212ರ ಜಮೀನು ವಿಚಾರವಾಗಿ ಇಬ್ಬರಿಗೂ ಗಲಾಟೆ ಆಗ್ತಿತ್ತು. ಜಮೀನು ವಿಚಾರದಲ್ಲಿ ಬೆದರಿಕೆ ಅಂತ ಹೇಳಿ ಆಲ್ರೆಡಿ ಒಂದು ದೂರು ಕೊಟ್ಟಲಾಗಿತ್ತು. ಬಿಕ್ಲು ಶಿವ ದೂರು ಕೊಟ್ಟಿದ್ದ. ಶಾಸಕ ಭೈರತಿ, ಜಗ್ಗ ಅವರೆಲ್ಲ ನನಗೆ ಜೀವ ಬೆದರಿಕೆ ಆಗ್ತಿದ್ದಾರೆ ಅಂತ ಫೆಬ್ರವರಿ 18ಕ್ಕೆ ಅವತ್ತಿನ ಕಮಿಷನರ್ ದಯಾನಂದ್ ಅವರಿಗೆ FIR ಕೂಡ ಆಗಿತ್ತು. ಆದರೆ ಭಾರತೀನಗರ ಠಾಣೆಯಲ್ಲಿ ದಾಖಲಾಗಿದ್ದ FIRಗೆ ಸಂಬಂಧಪಟ್ಟಂತೆ ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ. ಸಾಕ್ಷ್ಯ ಸಮೇತ ರಾಮಮೂರ್ತಿ ನಗರದಲ್ಲೂ ಕೂಡ ದೂರು ಕೊಟ್ಟಿದ್ದ. ಈ ಸಂದರ್ಭದಲ್ಲಿ FIR ಮಾಡಿಲ್ಲ, ಬರೀ NCR ಮಾಡಿಸ್ಕೊಂಡಿರುವಂಥ ಮಾಹಿತಿ ಇದೆ. ಇದನ್ನು ಈಗ ಕಮಿಷನರ್ ಸೀಮಂತ್ ಕುಮಾರ್ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಫೆಬ್ರವರಿನಲ್ಲೇ ಒಂದು ಕೇಸ್ ರಿಜಿಸ್ಟರ್ ಆಗಿದ್ರೂ ಕೊಲೆ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಯ್ತಲ್ಲ ಪೊಲೀಸ್ ಇಲಾಖೆ. ವೆಂಕಟೇಶ್ ಇವಾಗ ಮಾಹಿತಿ ಕೊಡ್ತಾರೆ. ವೆಂಕಟೇಶ್, ಫೆಬ್ರವರಿ 18ಕ್ಕೆ ಜೀವ ಭಯ ಇದೆ ಅಂತ ಹೇಳಿದ್ದ. 2 ಸ್ಟೇಷನಲ್ಲಿ ಕೇಸ್ ಕೂಡ ದಾಖಲು ಮಾಡಿದ್ದ. ಆದರೂ ಆತನ ಕೊಲೆ ಯಾರಿಂದ ನನಗೆ ಭಯ ಇದೆ ಅಂತನೋ ಅವ್ರ ಕೈಯಿಂದಲೇ ಆಯಿತು. ಇದು ಪೊಲೀಸರ ವೈಫಲ್ಯವಲ್ಲದೆ ಮತ್ತೇನು? ಈಗ ವೈಫಲ್ಯ ಎಸಗಿರುವ ಪೊಲೀಸರಿಗೆ ಏನು ಶಿಕ್ಷೆ ಅಂತ?
ಪ್ರಣೀತ್, ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಪೊಲೀಸರ ಲೋಪದೋಷಗಳು ಕೂಡ ಕಾಣ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈತ ರಿಯಲ್ ಎಸ್ಟೇಟ್ ಅನ್ನ ವ್ಯವಹಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆ ಕೂಡ ಸಾಕಷ್ಟು ಬಾರಿ ಗಲಾಟೆ ಆಗಿರುತ್ತೆ. ಅದಕ್ಕೆ ತನಗೆ ಪ್ರಾಣ ಬೆದರಿಕೆ ಇದೆ, ಬೇರೆ ಕಡೆಯಿಂದ ಬಂದು ಹುಡುಗರು ನನ್ನನ್ನು ಹತ್ಯೆ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಬಿಕ್ಲು ಶಿವ ಬಂದು ಒಂದು ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾರೆ. ಆದರೆ ದೂರನ್ನು ಸ್ವೀಕರಿಸೋದಿಲ್ಲ, ನೇರವಾಗಿ ಬಂದು ಕಮಿಷನರ್ಗೆ ತೆರಳಿ ಒಂದು ದೂರನ್ನು ಕೊಡ್ತಾರೆ. ಅಂದಿನ ಪೊಲೀಸ್ ಕಮಿಷನರ್ ಆಗಿದ್ದಂಥ ದಯಾನಂದ್ ಅವರ ಸೂಚನೆ ಮೇರೆಗೆ ಭಾರತೀನಗರದಲ್ಲಿ ಒಂದು FIR ದಾಖಲಾಗುತ್ತೆ. FIR ದಾಖಲಾದ ನಂತರ ಅಲ್ಲಿ ಕೋರ್ಟ್ನಲ್ಲಿ ಕೂಡ ಈ ಒಂದು FIR ಗೆ ಸ್ಟೇ ಅನ್ನು ತರ್ತಾರೆ. ಅದಾದ ಬಳಿಕ ಈತನ ಒಂದು ರಿಯಲ್ ಎಸ್ಟೇಟ್ ಆಫೀಸ್ ಕೂಡ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುತ್ತೆ. ಅಂದ್ರೆ ಮೃತಪಟ್ಟಂತಹ ಬಿಕ್ಲು ಶಿವ ಏನಿದ್ದಾನೆ ಆತನ ಒಂದು ಆಫೀಸ್. ಹಾಗಾಗಿ ಅಲ್ಲಿ ಕೂಡ ಹೋಗ್ಬಿಟ್ಟು ಒಂದು ದೂರನ್ನ ಕೊಡ್ತಾನೆ. ದೂರನ್ನ ಕೊಟ್ಟಂತಹ ವೇಳೆಯಲ್ಲಿ ಒಂದು NCR ಅನ್ನ ದಾಖಲಿಸಿಕೊಳ್ತಾರೆ. ಯಾರು ದೂರು ಕೊಡ್ತಾರೆ ಇದೇ ಒಂದು ಬಿಕ್ಲು ಶಿವ, ಆತನ ಮೇಲೆ ಬಂದು ಇದೇ ರಾಮಮೂರ್ತಿ ನಗರ ಪೊಲೀಸರು ದಾಳಿಯನ್ನು ಮಾಡಿ ಆತನಿಗೆ ಬೆದರಿಕೆಯನ್ನು ಹಾಕ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಅದಾದ ಬಳಿಕ ಆತ ಸಾಕಷ್ಟು ಬಾರಿ ಹೇಳಿರ್ತಾನೆ, ನನಗೆ ಈ ರೀತಿಯಾದಂಥ ತೊಂದರೆ ಇದೆ, ಜೀವ ಭಯ ಇದೆ ಅಂತ ಕೂಡ ಪೊಲೀಸರು ಯಾವುದೇ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ. ಕೇವಲ ಬಾಯಿ ಮಾತಲ್ಲಿ ಹೇಳಿ ವಾಪಸ್ ಕಳಿಸಿರ್ತಾರೆ ವಿನ ಅದನ್ನು ಬಿಟ್ಟರೆ ಯಾವುದೇ ರೀತಿಯಾದಂಥ ಕ್ರಮವೂ ಕೂಡ ಆಗಿರೋದಿಲ್ಲ. ಹಾಗಾಗಿ ಈತನ ಒಂದು ಕೊಲೆ ಹಿಂದೆ ಪೊಲೀಸರು ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಿರುವಂಥದ್ದು. ಅಲ್ಲದೆ ಈತ ಮನೆ ಒಳಗಡೆ ಇದ್ದಂತಹ ಸಂದರ್ಭದಲ್ಲಿ ಶಿವಾಜಿನಗರ ಠಾಣೆಯ PSI ಒಬ್ಬರು ಒಂದು ಲೈವ್ ಲೊಕೇಶನ್ ಕೂಡ ಈ ಆರೋಪಿಗಳಿಗೆ ಶೇರ್ ಮಾಡಿದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಪೊಲೀಸರ ಒಂದು ತನಿಖೆ ಅಂದರೆ ಪೊಲೀಸರ ಮೇಲೇನೆ ಈಗ ಅನುಮಾನಗಳು ಶುರುವಾಗಿದ್ದು ಅವರ ವಿರುದ್ಧ ಕೂಡ ತನಿಖೆ ಮಾಡೋದಕ್ಕೆ ಈಗ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅಂದಲ್ಲಿ ಆವತ್ತಿನ ದಿನ ಯಾರ್ಯಾರು ಕರ್ತವ್ಯನ ನಿರ್ವಹಿಸ್ತಾ ಇದ್ರು, ಯಾರು ಈ ಲೋಪದೋಷಗಳು ಎಸಗಿದ್ದಾರೆ ಅವರ ಒಂದು ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡು ಅವರಿಗೂ ಕೂಡ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡುವ ಸಾಧ್ಯತೆಗಳಿದೆ. ಯಾಕಂದ್ರೆ ಅವ್ರಿಗೂ ಕೂಡ ಈ ಒಂದು ಪ್ರಕರಣ ಗೊತ್ತಿದ್ರು ಕೂಡ ಯಾಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ, ಇಷ್ಟು ಉಡಾಫೆ ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂಥದ್ದು. ಯಾಕಂದ್ರೆ ರೌಡಿ ಶೀಟರೇ ಆಗಿರ್ಬೋದು, ಸಾಮಾನ್ಯ ವ್ಯಕ್ತಿನೇ ಆಗಿರ್ಬೋದು, ಜೀವ ಅಂದ್ರೆ ಎಲ್ರಿಗೂ ಒಂದೇ ಇರುತ್ತೆ. ಇಷ್ಟೆಲ್ಲ ಆದರೂ ಕೂಡ ಯಾಕೆ ಕ್ರಮ ಆಗಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ಕರ್ತವ್ಯ ಲೋಪ ಎಸಗಿರುವಂತಹ ಅಧಿಕಾರಿಗಳಿಗೆ ಮುಂದಿನ ದಿನಗಳಲ್ಲಿ ತಲೆದಂಡ ಆದರೂ ಕೂಡ ಅನುಮಾನವಿಲ್ಲ. ಸದ್ಯ ಶಾಸಕರನ್ನ ಕರೆಸಿ ಈಗ ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆಯ ಸಂದರ್ಭದಲ್ಲಿ ಜಗ್ಗನ ಪಾತ್ರ ಏನು, ಸುನೀಲ್ನ ಮತ್ತು ಕಿರಣನ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ಎಲ್ಲವನ್ನು ಹೇಳಿಕೆಗಳನ್ನು ಪಡೆದುಕೊಂಡು ಕೋರ್ಟ್ ಮುಂದೆ ಕೂಡ ವಿಚಾರಣೆ ಅಂದ್ರೆ ಹಾಜರುಪಡಿಸ್ತಾರೆ. ಇದಾದ ಬಳಿಕ ನೆಕ್ಸ್ಟ್ ಏನಾಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಇರುವಂತದ್ದು. ಸದ್ಯ ಆರೋಪಿಗಳ ಜೊತೆಗೆ ಪೊಲೀಸರಿಗೂ ಈಗ ಮುಂದಿನ ದಿನಗಳಲ್ಲಿ ಶಿಕ್ಷೆ ಆದರೆ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಪ್ರಣೀತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.